ಶುಕ್ರವಾರ ದೆಹಲಿಗೆ ಸಿಎಂ ಹಾಗೂ ಡಿಸಿಎಂ ಪ್ರಯಾಣ ಬೆಳೆಸಲಿದ್ದಾರೆ. ಪರಿಷತ್ ಸದಸ್ಯರ ನೇಮಕ, ನಿಗಮ ಮಂಡಳಿ ಸದಸ್ಯರು ಹಾಗೂ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ದೆಹಲಿಯಲ್ಲಿ ಸುರ್ಜೇವಾಲಾ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. 4 ಪರಿಷತ್ ಸದಸ್ಯರ ಹೆಸರು ಅಂತಿಮವಾಗಲಿದೆ. ಜೊತೆಗೆ ಖಾಲಿ ಇರುವ 8 ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಹಾಗೂ ಉಪಾಧ್ಯಕ್ಷರು ಸೇರಿ 40 ಹುದ್ದೆಗಳು ಭರ್ತಿಯಾಗುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಶುಕ್ರವಾರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಲಿದ್ದಾರೆ. ಪರಿಷತ್ ಸದಸ್ಯರ ನೇಮಕ, ನಿಗಮ ಮಂಡಳಿ ಸದಸ್ಯರು ಹಾಗೂ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಈ ಕುರಿತಾಗಿ ಸುರ್ಜೇವಾಲಾ ಜೊತೆ ಒಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. 4 ಪರಿಷತ್ ಸದಸ್ಯರ ಹೆಸರು ಅಂತಿಮವಾಗಲಿದೆ. ಈಗಾಗಲೇ 4 ಪರಿಷತ್ ಸದಸ್ಯರ ಹೆಸರು ಅಂದ್ರೆ ಯಾರನ್ನ ಸದಸ್ಯರನ್ನಾಗಿ ಮಾಡಬೇಕು ಎನ್ನುವಂತಹ 4 ಜನರ ಹೆಸರುಗಳು ಕೇಳಿ ಬಂದಿತ್ತು. ಆದರೆ ಕೆಲವೊಂದು ನಾಯಕರು ಇದಕ್ಕೆ ಆಕ್ಷೇಪವನ್ನ ಸಲ್ಲಿಸಿದ್ರು. ಹೀಗಾಗಿ ದೆಹಲಿಯಲ್ಲಿ ಸುರ್ಜೇವಾಲಾ ಜೊತೆ ಒಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಅಲ್ಲಿ ಈ ಕುರಿತಾಗಿ ಚರ್ಚೆಗಳಾಗುತ್ತೆ. ತದನಂತರದಲ್ಲಿ 4 ಪರಿಷತ್ ಸದಸ್ಯರ ಹೆಸರು ಅಂತಿಮವಾಗಲಿದೆ. ಜೊತೆಗೆ ಖಾಲಿ ಇರುವ 8 ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಹಾಗೂ ಉಪಾಧ್ಯಕ್ಷರು ಸೇರಿ 40 ಹುದ್ದೆಗಳು ಭರ್ತಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಎಲ್ಲರ ಕಣ್ಣು ಈಗ ಒಂದು ಹೈ ವೋಲ್ಟೇಜ್ ಸಭೆಯ ಮೇಲೆ ಇರುವಂಥದ್ದು. ತೀವ್ರವಾದಂತಹ ಕುತೂಹಲವನ್ನ ಮೂಡಿಸಿದೆ ಈ ಸಭೆ. ಹೀಗಾಗಿ ಶುಕ್ರವಾರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಲಿದ್ದಾರೆ. ಅಲ್ಲಿ ಸುರ್ಜೇವಾಲಾ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಪರಿಷತ್ ಸದಸ್ಯರ ನೇಮಕ ಹಾಗೂ ನಿಗಮ ಮಂಡಳಿ ಸದಸ್ಯರು ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು 4 ಪರಿಷತ್ ಸದಸ್ಯರ ಹೆಸರು ಅಂತಿಮವಾಗಲಿದೆ. ಖಾಲಿ ಇರುವ 8 ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಹಾಗೂ ಉಪಾಧ್ಯಕ್ಷರು ಸೇರಿ 40 ಹುದ್ದೆಗಳ ಭರ್ತಿ ಕೂಡ ಸಾಧ್ಯತೆ ಇರುವಂಥದ್ದು.